ಸೋಷಿಯಲ್ ಮೀಡಿಯಾದಲ್ಲಿ ಸಿಜೆಪಿ ಅಂತ ಒಂದು ಪಾರ್ಟಿನ ಮಾಡಿ ಎಜುಕೇಶನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಅವ್ರದೇ ರೆಸಿಗ್ನೇಷನ್ ತಗೊಂಡ್ರು. ಇದೇ ಇನ್ಸ್ಪಿರೇಷನ್ ಇಂದ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದು ಪೇಜ್ ಕ್ರಿಯೇಟ್ ಆಗಿದೆ, ಅದೇ ರಿಸರ್ವೇಶನ್ ಹಟಾವ್ ಆಂದೋಲನ್ ಅಂತ. ಈ ಪೇಜ್ ನ ಯಾಕೆ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಎಲ್ಲಾ ಮಕ್ಕಳು ಕಷ್ಟಪಟ್ಟು ಓದ್ತಾ ಇದಾರೆ, ಆದ್ರೆ ST SC OBC ಏನ್ ಈ ವರ್ಗದ ಮಕ್ಕಳುಗಳು ಬರ್ತಾರೆ, ಇವ್ರುಗಳು ರಿಸರ್ವೇಶನ್ ಮತ್ತೆ ಕಟ್ ಆಫ್ ನ ಯೂಸ್ ಮಾಡ್ಕೊಂಡು ನಮ್ಗಿಂತ ಕಡಿಮೆ ಮಾರ್ಕ್ಸ್ ತಗೊಂಡಿದ್ರು ಸೀಟ್ ಗಳನ್ನ ತಗೊಳ್ತಾ ಇದಾರೆ. ಈ ತರ ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಆಗ್ಬಾರ್ದು ಅಂತ ಹೇಳಿ ಆಲ್ ಆರ್ ಈಕ್ವಲ್ ಅಂಡರ್ ದ ಎಜುಕೇಶನ್ ಅಂಡ್ ಜಾಬ್ ಅಂತ ಹೇಳಿ ಈ ತರದೊಂದು ಚೇಂಜ್ ನ ತಗೋಬರ್ಬೇಕು ಸಿಸ್ಟಮ್ ಅಲ್ಲಿ ಅಂತ ಹೇಳ್ಬಿಟ್ಟು ಈ ಒಂದು ಪೇಜ್ ನ ಕ್ರಿಯೇಟ್ ಮಾಡ್ತಾರೆ. ಆಕ್ಚುಲಿ ದಿಸ್ ಇಸ್ ಗುಡ್. ಈ ಪೇಜ್ ನಾನ್ ಕೂಡ ಸಪೋರ್ಟ್ ಮಾಡ್ತಾ ಇದ್ದೀನಿ. ಆದ್ರೆ ಇಲ್ಲಿ ಬರೋದು ಕ್ಯಾಸ್ಟ್ ಸಿಸ್ಟಮ್ ಬೇಸ್ಡ್ ರಿಸರ್ವೇಶನ್ ಅಂತ ಹೇಳಿ. ನೀವು ಇಲ್ಲಿ ರಿಸರ್ವೇಶನ್ ನ ತೆಗಿಬೇಕು ಅಂದ್ರೆ ಫಸ್ಟ್ ನೀವು ಕ್ಯಾಸ್ಟಿಸಮ್ ಅನ್ನೋದನ್ನೇ ತೆಗ್ದಾಕ್ಬಿಡ್ಬೇಕು. ಇದೇ ಸೇಮ್ ವರ್ಡ್ ನ ಪೇಜ್ ಫೌಂಡರ್ ಕೂಡ ಹೇಳ್ತಾನೆ, ಫಸ್ಟ್ ನೀವು ಏನ್ ಕ್ಯಾಸ್ಟಿಸಮ್ ಅನ್ನೋದನ್ನ ಫಾಲೋ ಮಾಡ್ತಿದ್ದೀರಾ ಅದನ್ನ ಬಿಟ್ಟು ನಮಗೆ ಸಪೋರ್ಟ್ ಮಾಡಕ್ ಬಂದ್ರೆ ನಾವು ಇದೊಂದು ರಿಸರ್ವೇಶನ್ ನ ತೆಗಿಬಹುದು ಅಂತ ಹೇಳ್ತಾನೆ. ये रिजर्वेशन को हटाने की लड़ाई जाति प्रथा को हटा के ही जीती जाएगी. आपको अपनी खुद की जाति को भूलना होगा. आपकी लड़ाई आपकी खुद की जाति से है. ಆಮೇಲೆ ತಗೊಳ್ಳಿ ಸ್ಟಾರ್ಟ್ ಆಗುತ್ತೆ ಮಜಾ. ಇದನ್ನ ಫಾಲೋ ಮಾಡ್ತಿರೋರೆಲ್ಲ ಒಬ್ಬೊಬ್ರೆ ಮೆಲ್ಮೆಲ್ಲ ಅನ್ಫಾಲೋ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಜೀವ ಬೇಕಾದ್ರೂ ಕೊಡಕ್ ರೆಡಿ ಇದೀವಿ, ಆದ್ರೆ ನಮ್ಮ ಬ್ಲಡ್ ಲೈನ್ ಜಾತಿ ಅನ್ನೋದು ಏನಿದೆ ಅದನ್ನ ನಾವು ಬಿಟ್ಕೊಡಕ್ ರೆಡಿ ಇಲ್ಲ ಅಂತ ಹೇಳಿ ವಿಡಿಯೋಸ್ ಮಾಡಿ ಹಾಕಕ್ ಸ್ಟಾರ್ಟ್ ಮಾಡ್ತಾರೆ. आप रिजर्वेशन हटाओ आंदोलन नामक पेज का सपोर्ट क्यों नहीं कर रहे हैं? तो सीधे तौर पे कल तक हम इनका सपोर्ट तो कर रहे थे, लेकिन आज आप इनके पेज पे देखिए क्या पोस्ट हो रहा है. ये पोस्ट करते हैं कि हम जाति व्यवस्था के खिलाफ हैं. भाई आप इस देश की संवैधानिक प्रणाली में रिफॉर्म करने का आंदोलन चला रहे हैं या हिंदू धर्म में रिफॉर्म करने का आंदोलन चला रहे हैं? जो पेज है इसमें बहुत सारे मेरे हिंदू भाई जुड़े हुए हैं, बहुत सारे मेरे स्वर्ण समाज के भाई जुड़े हुए हैं, लेकिन आप सभी को देखना होगा कि ये बंदा हमारे साथ नहीं है. लेकिन ये बंदा चाह रहा है कि जाति ही हट जाए. जाति ना रहेगी तो रिजर्वेशन नहीं रहेगा. रिजर्वेशन को हटाने की लड़ाई जाति प्रथा को हटा के ही जीती जाएगी. ಈ ಜನರೇಷನ್ ಇನ ಜೆನ್ಸಿಗಳು ಸ್ವಲ್ಪ ಜನ ಹೇಳ್ಬೋದು ಆ ಟೈಮ್ ಅಲ್ಲಿ ಏನೋ ಜಾತಿ ಭೇದ ಭಾವ ನಡೀತಿತ್ತೇನೋ, ಬಟ್ ಈ ಟೈಮ್ ಅಲ್ಲೆಲ್ಲ ಅದೆಲ್ಲ ನಡೆಯಲ್ಲ ಅಂತ. ಕೇಳಿ ನೋಡಿ ನಿಮ್ ಪೇರೆಂಟ್ಸ್ ಗಳಿಗೆ ಊರೊಳಗಡೆ SC ಕಾಲೋನಿ ಅಂತ ಯಾಕೆ ಸಪರೇಟ್ ಆಗಿ ಮಾಡಿರ್ತಾರೆ, ಮತ್ತೆ ST ಮತ್ತೆ SC ಕೆಟಗರಿ ಬಿಲಾಂಗ್ ಆಗೋರ್ನ ಕೆಲವೊಂದು ಟೆಂಪಲ್ಸ್ ಗಳಿಗೆ ಯಾಕೆ ಅಲೋ ಮಾಡಲ್ಲ ಅಂತ. இவங்கெல்லாம் தெரியாத நீ வந்து உனக்கு பண்ற, நீ என்ன புண்ட என்ன புண்ட பாய பேச்சு போடுவாங்க பாரு, ಒಬ್ಬ ಮನುಷ್ಯ ಹುಟ್ಟಿದ ತಕ್ಷಣನೇ ಅವ್ನ ಲೈಫ್ ಅಲ್ಲಿ ಏನೋ ಅಚೀವ್ಮೆಂಟ್ ಮಾಡ್ದಲೇನೆ ಅವನಿಗೆ ಒಂದು ಸಿಕ್ಕಿರುತ್ತಲ್ಲ ಸರ್ನೇಮ್ ಪ್ರೈಡ್, ಅದನ್ನ ಅವ್ನ್ ಬಿಟ್ಕೊಡಕ್ ಯಾವತ್ತೂ ರೆಡಿ ಆಗಲ್ಲ. ತೆಗಿರಿ ರಿಸರ್ವೇಶನ್ ನ. ಹಿಂದುಳಿದ ವರ್ಗದವ್ರಿಗೆ ಏನ್ ಬೇಕಾಗಿಲ್ಲ ನಿಮ್ಗಳ ರಿಸರ್ವೇಶನ್ ಎಲ್ಲ. ಅವ್ರನ್ನು ಕಷ್ಟಪಟ್ಟು ಓದಿನ ಆ ಸೀಟ್ ನ ತಗೊಳ್ತಾರೆ. ಈ ದೇಶದಲ್ಲಿ ಜಾತಿ ತೆಗೆದಾಕ್ಬಿಟ್ಟು ನಮ್ಮ ಮೀಸಲಾತಿನೇ ಬೇಡ, ಖಂಡಿತ ನಾವು ಬೇಡ. ಜನರಲ್ ಆಗಿ ಅವ್ರ ತರ ನಾವು ತಾಕತ್ತಾಗ ಓದಿರ್ತೀವಿ, ಓದ್ತೀವಿ, ಕೂಲಿ ಮಾಡೋದು ಮಕ್ಕಳು ಓದಿಸ್ತೀವಿ. ನೀವುಗಳೆಲ್ಲ ಹಿಂದುಳಿದ ವರ್ಗದವರಿಗೆ ಓದಷ್ಟು ಕೆಪಾಸಿಟಿ ಇಲ್ಲ, ಅದಕ್ಕೆ ಅವ್ರಗಳಿಗೆ ರಿಸರ್ವೇಶನ್ ನ ಕೊಡ್ತಿರೋದು ಅನ್ಕೊಂಡಿದ್ರೆ ಅದು ನಿಮ್ಮ ಚೀಪ್ ಮೆಂಟಾಲಿಟಿ. ಹಿಂದುಳಿದ ವರ್ಗದಿಂದ ಬಂದು ಅಚೀವ್ಮೆಂಟ್ಸ್ ಮಾಡಿದವ್ರ ಹೆಸರುಗಳನ್ನ ನಾನು ಇಲ್ಲಿ ತಗೋಬಹುದು, ಆದ್ರೆ ರಿಸರ್ವೇಶನ್ ಇಲ್ದಲೇ ಇರೋ ಟೈಮ್ ಅಲ್ಲಿ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನ ಬರ್ದು ಬಿಗ್ಗೆಸ್ಟ್ ಅಚೀವ್ಮೆಂಟ್ ಮಾಡಿರೋ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಎಷ್ಟು ಡಿಗ್ರಿಗಳಿದೆ ಅಂತ ಲೆಕ್ಕ ಹಾಕ್ಬಿಡಿ ಸಾಕು. ರಿಸರ್ವೇಶನ್ ನ ಕೊಟ್ಟಿರೋದು ಹಿಂದುಳಿದ ವರ್ಗದವ್ರು ಕೂಡ ನಿಮ್ಗಳ ಲೆವೆಲ್ ಅಲ್ಲಿ ಕಾಂಪೀಟ್ ನ ಮಾಡ್ಲಿ, ಮತ್ತೆ ಈ ಸೊಸೈಟಿಯಲ್ಲಿ ನಿಮ್ಗಳ ತರನೇ ಈಕ್ವಲ್ ಆಗಿ ನೋಡ್ಲಿ ಅಂತ. ಏಕಲವ್ಯ ವೀಕ್ ಆಗಿರ್ಲಿಲ್ಲ, ಆದ್ರೆ ದ್ರೋಣಾಚಾರ್ಯ ಹಂಗೇನೆ ಅರ್ಜುನನ್ ಲೆವೆಲ್ ಅಲ್ಲಿ ನಿಂತು ಇವ್ನು ಕಾಂಪೀಟ್